ಸರೆಂಡರ್ ಆಗೋದು, ಆನಂತರ ದರ್ಶನ್ ಹೆಸರು ಹೊರಗಡೆ ಬರೋದೆಲ್ಲ ಗೊತ್ತಿದೆ. ರೇಣುಕಾ ಸ್ವಾಮಿಯ ಕೊನೆಯ ವಿಡಿಯೋ ಈಗ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜೂನ್ 6ರ CCTV ದೃಶ್ಯ ಇದು. 4 ದಿನದ ಹಿಂದೆ ಕಣ್ಮರೆಯಾಗಿ ಹತ್ಯೆಯಾದ ರೇಣುಕಾ ಸ್ವಾಮಿಯ ಕೊನೆಯ ವಿಡಿಯೋ. ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ರೇಣುಕಾ ಸ್ವಾಮಿಯ ಚಲನವಲನ. ಜೂನ್ 6ನೇ ತಾರೀಕು ರಾತ್ರಿ 10 ಗಂಟೆ ಡ್ಯೂಟಿಗೆ ಆತ ಲಾಗೌಟ್ ಮಾಡಿ ಮನೆಗೆ ಹೊರಡ್ತಿದ್ದದ್ದು. ಗಡಿಬಿಡಿಯಲ್ಲಿ ಮೆಡಿಕಲ್ಗೆ ಬಂದು 2 ನಿಮಿಷದಲ್ಲಿ ಲಾಗೌಟ್ ಮಾಡಿ ಆತ ಹೋಗ್ತಾ ಇರುವಂಥ ದೃಶ್ಯ. ಮರುದಿನ 7ನೇ ತಾರೀಕು ಶುಕ್ರವಾರದಂದು ರೇಣುಕಾ ಸ್ವಾಮಿ ರಜೆ. ಶನಿವಾರ ವೀಕ್ ಆಫ್ ಹಿನ್ನೆಲೆ ಫಾರ್ಮಸಿಗೆ ಆತ ಬರಲಿಲ್ಲ. ರೇಣುಕಾ ಸ್ವಾಮಿ ಆತ ಅಪೋಲೋದಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ನಲ್ಲ ನೋಡಿ, ಇವನೇ ರೇಣುಕಾ ಸ್ವಾಮಿ. ದರ್ಶನ್ ಕೊಲೆ ಮಾಡಿರುವಂಥ ವ್ಯಕ್ತಿ ರೇಣುಕಾ ಸ್ವಾಮಿ. ಫಾರ್ಮಸಿ ಒಳಗಡೆ ಆ ಅಪೋಲೋ ಫಾರ್ಮಸಿಯಲ್ಲಿ ಆತ ಸ್ಟೋರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ನಲ್ಲ, ಆತ ಬರ್ತಾ ಇರೋದು, ಆತ ಹೋಗ್ತಾ ಇರೋದು, ಆ ಸ್ಕೂಟಿಯಲ್ಲಿ ಹೋಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ. ದೃಶ್ಯ 1 ಮತ್ತು ದೃಶ್ಯ 2ರಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಇದು ಚಿತ್ರದುರ್ಗದ ಆ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ರೇಣುಕಾ ಸ್ವಾಮಿ ಕೊಲೆ ನಡೆದ ಹಿಂದಿನ ದಿನ ಆತ ಬಂದಿದ್ದು ಹೋಗಿದ್ದು ಎಲ್ಲ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ರೇಣುಕಾ ಸ್ವಾಮಿಯ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಲ್ಲ, ಈ ರೇಣುಕಾ ಸ್ವಾಮಿ ಕೊಲೆಯಾಗಿರೋದು. ಈತನೇ ದರ್ಶನ್ ಪ್ರಿಯತಮೆಗೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿ ಅಶ್ಲೀಲವಾಗಿ ಫೋಟೋ ಎಲ್ಲ ಕಳಿಸಿ, ಆನಂತರ ಪವಿತ್ರ ಗೌಡ ಆ ವಿಚಾರ ದರ್ಶನ್ಗೆ ಹೇಳಿ, ದರ್ಶನ್ ಈತನನ್ನು ಕರೆಸ್ಕೊಂಡು ಆತನನ್ನು ಕೊಲೆ ಮಾಡಿದ್ದು, ಆನಂತರ ಆ ದೇಹವನ್ನು ಬಿಸಾಡಿದ್ದು, ಇದೆಲ್ಲ ಇದೆಯಲ್ಲ, ಇದರ ಹಿಂದಿನ ದಿನ ಆಗಿರುವಂಥ ಘಟನೆ ಅದು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಜೂನ್ 10ರ ಸಂಜೆ 7 ಗಂಟೆ ಸುಮಾರಿಗೆ ಆರೋಪಿಗಳು ಸರೆಂಡರ್ ಆಗ್ತಾರೆ. ರಾಘವೇಂದ್ರ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಶರಣಾಗತಿ ಸರೆಂಡರ್ ಆಗ್ತಾರೆ. ತಾವುಗಳೇ ಕೊಲೆ ಮಾಡಿ ತಂದು ಬಿಸಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಬಾಯ್ಬಿಡ್ತಾರೆ. ಅವರ ಮಾತಿನ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಪೊಲೀಸರು ಅವ್ರದ್ದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ನೋಡಿ ಸರ್ ಹಿಂಗಾಗಿದೆ ಅಂತೇಳಿ ಹೇಳ್ತಾರೆ. ಮೊದಲು ಶರಣಾದವರು ಅವ್ರು ಕೊಲೆ ಮಾಡಿದವ್ರಲ್ಲ, ಕೊಲೆ ಮಾಡಿದವರೇ ಬೇರೆ ಇರ್ತಾರೆ. ಅದಾದ ನಂತರ ಪೊಲೀಸರು ಅವ್ರದ್ದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಾರೆ. ಆಗ ಬಾಯ್ಬಿಡ್ತಾರೆ. ಬಾಯ್ಬಿಟ್ಟಾಗ ದರ್ಶನ್ ಹೆಸರು ಕೂಡ ಅಲ್ಲಿ ಹೊರಗಡೆ ಬರುತ್ತೆ. ದರ್ಶನ್ ಯಾಕಾಗಿ ಕೊಲೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ದರ್ಶನ್ ಬಂಧನ ಆಗುತ್ತೆ. ದರ್ಶನ್ ಹೇಗೆ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರು ನಡೀತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ ಸುನಿಲ್ ಧರ್ಮಸ್ಥಳ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಹೊತ್ತಿಗೆ ಏನು ಮಾಹಿತಿ ಇದೆ ಸುನಿಲ್? ಎಸ್, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು ಬೆಳಿಗ್ಗೆ ಅಷ್ಟೇ 4 ಜನ ಆರೋಪಿಗಳನ್ನ ಸ್ಥಳ ಮಹಜರಿಗಾಗಿ ಈ ಮೃತದೇಹವನ್ನ ಎಸೆದಿದ್ದಂತಹ ಸುಮ್ನಳ್ಳಿ ಬಳಿ ಹೋಗಿದ್ರು. ಅಲ್ಲಿ ಸ್ಪಾಟ್ ಮಹಜರ್ ಮುಗಿಸಿ ಆ 4 ಜನರನ್ನ ನೇರವಾಗಿ RR ನಗರದಲ್ಲಿರುವಂತಹ ಶೆಡ್ ಬಳಿ ಕರ್ಕೊಂಡ್ ಬಂದಿದ್ರು. ಅಂದ್ರೆ ಎಲ್ಲಿ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಹಲ್ಲೆಯನ್ನ ನಡೆಸಿದ್ರು ಆ ಶೆಡ್ ಬಳಿ ಕರ್ಕೊಂಡ್ ಬಂದಿದ್ರು. ಇತ್ತ ಆ 4 ಜನರನ್ನ ಕರ್ಕೊಂಡ್ ಬಂದಿರೋದ್ರ ಜೊತೆಗೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿದ್ದಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ಮತ್ತೊಂದು ಪೊಲೀಸರ ತಂಡ ಅಲ್ಲಿಂದ ನೇರವಾಗಿ 4 ಜೀಪ್ಗಳಲ್ಲಿ ಈಗ RR ನಗರಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ಇಲ್ಲಿನ ಈ ಕೃತ್ಯ ನಡೆದಿರುವಂತಹ ಶೆಡ್ ಬಳಿ ಕರ್ಕೊಂಡ್ ಬಂದು ಅಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ಈ ಒಂದು ಮಹಜರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿನ ಸಮಯನ ವ್ಯಯಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಹುತೇಕ ಕ್ರೈಮ್ ಆಗಿರುವಂತದ್ದು ಇದೇ ಒಂದು ಜಾಗದಲ್ಲಿ, ಈ ಒಂದು ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಆತನನ್ನ ಹಲ್ಲೆಯನ್ನ ನಡೆಸಿರುವಂತದ್ದು. ಅಂದ್ರೆ ಆತ ಸಾಯೋ ಹಂತಕ್ಕೆ ಆತನ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಸೊ ಇಷ್ಟೆಲ್ಲ ಆಗಿರುವಂತದ್ದು ಸುಮಾರು ಎಷ್ಟು ಗಂಟೆಗಳ ಕಾಲ ಅಲ್ಲಿದ್ರು, ಬಂದಂತಹ ಟೈಮ್ನಲ್ಲಿ ಏನೇನಾಗಿತ್ತು, ಅದಾದ ನಂತರ ದರ್ಶನ್ ಬಂದಿದ್ದಂತಹ ಟೈಮ್ನಲ್ಲಿ ಏನಾಯಿತು, ಆತ ಆ ಸ್ಥಳದಿಂದ ಹೋಗಿ ಬಳಿಕ ಎಷ್ಟೊತ್ತಾದ ನಂತರ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ಮತ್ತು ಸಂಜೆ 6:30 ಸುಮಾರಿಗೇನೋ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಅದಾದ ನಂತರ ಬೆಳಗಿನ ಜಾವದವರೆಗೂ ಕೂಡ ಡೆಡ್ ಬಾಡಿಯನ್ನ ಅಲ್ಲೇ ಇಟ್ಕೊಂಡಿದ್ದಂತಹ ಉಳಿದ ಆರೋಪಿಗಳು ಏನೆಲ್ಲ ಕೃತ್ಯಗಳನ್ನ ಮಾಡ್ತಾ ಇದ್ರು, ಈ ಎಲ್ಲದರ ಬಗ್ಗೆ ಈಗ ಬಂಧಿತ ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದಾದ ನಂತರ ಮತ್ತೆ ಎಲ್ಲ ಆರೋಪಿಗಳನ್ನು ಕೂಡ ವಾಪಸ್ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಹೋಗಿ ಇವತ್ತು ರಾತ್ರಿ ಅಲ್ಲೇ ಇರ್ತಾರೆ. ಬಹುಶಃ ಪವಿತ್ರ ಗೌಡ ಅವ್ರನ್ನ ಮಾತ್ರ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿಕೊಡುವಂತ ಸಾಧ್ಯತೆ ಇರುವಂತದ್ದು. ಸುನಿಲ್, ಈಗ ಸ್ಥಳ ಮಹಜರಿನ ಸಮಯದಲ್ಲಿ ಏನಾದರೂ ಅಲ್ಲಿ ಕೊಲೆ ಮಾಡಿರುವಂಥ ವೆಪನ್ ಆಗಿರ್ಬೋದು ಅಥವಾ ಹೊಡೆದಿರೋದು ಬಡ್ದಿರೋದು ಆ ಥರದ್ದೇನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ ಪೊಲೀಸರಿಗೆ ತನಿಖೆಗೆ ಪೂರಕವಾಗಿ ಸುನಿಲ್?
ರಂಜಿತ್, ಈವರೆಗೂ ಸಾಕ್ಷಿಗಳು ಸಿಕ್ಕಿರೋ ಬಗ್ಗೆ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಇವರು ತಮ್ಮ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು. ಹತ್ಯೆಯನ್ನ ಮಾಡೋದಕ್ಕೆ ಬಳಕೆ ಮಾಡಿದಂತಹ ಆಯುಧಗಳು ಏನೇನಿದಾವೆ, ರೀಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಅಥವಾ ಕಬ್ಬಿಣದ ರಾಡ್ ಇರ್ಬೋದು, ಇವೆಲ್ಲವನ್ನು ಕೂಡ ಜಪ್ತಿ ಮಾಡ್ಕೋಬೇಕಾದಂತ ಒಂದು ಅಗತ್ಯ ಇದೆ ಅನ್ನುವಂತ ಹೇಳಿದ್ರು. ಈಗ ಒಂದು ಅನುಮಾನ ಇರುವಂತದ್ದು, ಈ ಘಟನೆ ಆದ ಬಳಿಕ ಅಂದ್ರೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಸಾಕ್ಷ್ಯನಾಶ ಮಾಡೋದಕ್ಕೆ ಆರೋಪಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಈ ಆಯುಧಗಳನ್ನ ಏನಾದ್ರೂ ನಾಶ ಮಾಡಿದಾರ ಅಥವಾ ಬೇರೆ ಕಡೆ ಎಸೆದಿದ್ದಾರ ಅನ್ನುವಂಥದ್ದು ಗೊತ್ತಾಗಿಲ್ಲ. ಈಗ ವಿಚಾರಣೆ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಕೂಡ ಆರೋಪಿಗಳ ಕಡೆಯಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಒಂದು ವೇಳೆ ಈ ಕೃತ್ಯ ನಡೆಸಿದಂತಹ ಶೆಡ್ ನಲ್ಲಿ ಈ ವಸ್ತುಗಳು ಯಾವ್ದಾದ್ರು ಇದ್ದಲ್ಲಿ ಅವೆಲ್ಲವನ್ನು ಕೂಡ ಆ ಸ್ಥಳದಿಂದ ಸೀಸ್ ಮಾಡಲಾಗುತ್ತೆ. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಲ್ಲ, ಇದೇ ಪಟ್ಟಣಗೆರೆಯ ಶೆಡ್ ಇದು. ಇದೇ ಶೆಡ್ನಲ್ಲಿ ಪೊಲೀಸರು ಈಗ ಮಹಜರನ್ನು ಮಾಡ್ತಾ ಇದ್ದಾರೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆ ಏನು ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಈ 13 ಜನ ಆರೋಪಿಗಳು ಹೇಳಿಕೆ ಕೊಟ್ಟಂಥ ಆಧಾರದ ಮೇಲೆ ಇದೇ ಶೆಡ್ನಲ್ಲಿ ನಾವು ಇಷ್ಟೊತ್ತಿಗೆ ಕೊಲೆ ಮಾಡಿದ್ವಿ, ಇಂಥದ್ರಿಂದ ಆತನ ಮೇಲೆ ಹೊಡೆದ್ವಿ, ಬಡಿದ್ವಿ, ಆತನನ್ನು ಕೊಲೆ ಮಾಡಿ ಏನು ಎಸೆದ್ವಿ ಅಂಥೇಳಿ ಏನು ಬಾಯ್ಬಿಡ್ತಾ ಇದ್ದಾರಲ್ಲ, ಅದಕ್ಕೆ ಪೂರಕವಾಗಿ ಈಗ ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಅದೆಲ್ಲವನ್ನು ಕೂಡ ಪೊಲೀಸರು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಮತ್ತು ಅವರು ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. FSL ಫೊರೆನ್ಸಿಕ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳದಲ್ಲಿದ್ದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.